ನನಗೇನು ಸ್ವಲ್ಪ ಬೇರೆ ಥರ ಅಂತ ಏನು ಅನ್ನಿಸ್ತಾ ಇಲ್ಲ. ರಾಜ್ಕುಮಾರ್ ಜೊತೆಲಿ ಮಾಡಿದ್ದೀನಿ, ಕಲ್ಯಾಣ್ ಕುಮಾರ್ ಜೊತೆಲಿ ಮಾಡಿದ್ದೀನಿ, ಉದಯ್ ಕುಮಾರ್ ಜೊತೆಲಿ ಮಾಡಿದ್ದೀನಿ. ಅದಾದಮೇಲೆ ಸೆಕೆಂಡ್ ಜನ್ರೇಷನ್ ರಾಜೇಶ್ ಜೊತೆಲಿ ಮಾಡಿದ್ದೀನಿ, ಶ್ರೀನಾಥ್ ಜೊತೆಲಿ ಮಾಡಿದ್ದೀನಿ. ಅದಾದಮೇಲೆ ಅಂಬರೀಷ್, ವಿಷ್ಣುವರ್ಧನ್ ಅವ್ರ ಜೊತೆಲಿ ಮಾಡಿದ್ದೀನಿ. ಈಗಿನ ಹೀರೋಗಳು ಲೂಸ್ ಅವ್ರಿಗೂ ಮಾಡಿದ್ದೀನಿ. ನನಗೇನು ಡಿಫರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಅಲ್ಲಿ ಏನು ಮಾಡಿದ್ನೋ ಅದೇ ರೀತಿ ಸಂಭಾಷಣೆ ಇಲ್ಲೂ ಒಪ್ಪಿಸ್ತಾ ಇದ್ದೀನಿ ಹೊರತು ಡಿಫರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ನಾನು ಕೇಳೋದಕ್ಕೆ ಹೋಗೋದೇ ಇಲ್ಲ. ಸಂಭಾಷಣೆಯಲ್ಲಿ ಏನಾದರೂ ಗ್ರಾಮರ್ ಮಿಸ್ಟೇಕ್ಸ್ ಇದ್ದರೆ ಆಗ ನಿರ್ದೇಶಕರು ಕೇಳ್ತೀನಿ, ಇದು ಗ್ರಾಮರ್ ಮಿಸ್ಟೇಕ್ ಇದೆ, ಇದನ್ನು ತಿದ್ದುಕೊಳ್ಳಿ ಅಂತ. ಕೆಲವರು ತಿದ್ದುಕೊಳ್ತಾರೆ, ಇಲ್ಲ ಸರ್ ಅದರ ಹಾಗೇ ಹೇಳಿ ಅಂತಂತ ಹೇಳ್ಬಿಟ್ಟು. ಈ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ಮೊನ್ನೆ ಬೃಂದಾವಿಹಾರಿ ಅಂತ ಶ್ರೀನಿವಾಸರಾಜು ಸಿನಿಮಾದಲ್ಲಿ ಒಂದು ಪಾತ್ರ, ರಾಮ್ಕುಮಾರಿಗೆ ನಾನು ಅಪ್ಪನ ಪಾತ್ರ ಮಾಡಿದ್ದೀನಿ. ಅದರಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಶ್ಲೋಕ ಬರ್ಕೊಂಡು ಬಂದಿದ್ದ. ನನಗೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಸಾರ್ ಅಂತಂದು ಹೇಳ್ಬಿಟ್ಟ. ನನಗೆ ಗಾಬರಿ ಆಯಿತು. ಈ ಥರದ ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇಲ್ವಲ್ಲಪ್ಪ ಅಂತ. ಇಲ್ಲ ಇದೇ ಸಾರ್ ಅಂತ. ಸರಿ ಆಯಿತು ಅಂತ ಶೂಟಿಂಗ್ ಮಾಡಿಬಿಟ್ರು. ಡಬ್ಬಿಂಗ್ ಕರೆದ್ರು, ಡಬ್ಬಿಂಗ್ ಹೋದೆ. ಡಬ್ಬಿಂಗ್ನಲ್ಲಿ ನನಗೆ ಯಾಕೋ ಅನುಮಾನ ಬಂತು. ಒಂದಿಬ್ಬರು ಮೂವರು ಸೀನಿಯರ್ ಜರ್ನಲಿಸ್ಟ್ಗೂ ಫೋನ್ ಮಾಡಿ ಕೇಳಿದೆ, ನಮಗೂ ಅನುಮಾನ ಸಾರ್ ಅಂತ ಕೆಲವರು ಹೇಳಿದ್ರು. ನಾನು ಕೊನೆಗೆ ಉಡುಪಿಗೆ ಮಠಕ್ಕೆ ಫೋನ್ ಮಾಡಿದೆ. ಮಠಕ್ಕೆ ಫೋನ್ ಮಾಡಿ ಅಲ್ಲಿ ಸರಳಾಯ ಅಂತ ಒಂದು ನಮ್ಮ ಪರಿಚಯಿಸ್ತಿದ್ದೆ, ನೋಡಿ ಈ ಥರ ಭಗವದ್ಗೀತೆಯಲ್ಲಿ ಅಂತ. ಅವ್ರಿಗೆ ಅನುಮಾನ ಬಂತು. ಇಲ್ಲ ಸರ್ ಆ ಥರದ್ದು ಏನು ಇಲ್ವಲ್ಲ, ಇರಿ ಅಂತ ಹೇಳ್ಬಿಟ್ಟು ಅವರು ನಾರಾಯಣಾಚಾರ್ಯ ಅಂತ ಅವ್ರು ಸಂಸ್ಕೃತ ವಿದ್ವಾಂಸರು, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳಿದ್ರು. ಯಾರಿಗೆ ಹೇಳಿದ್ದು ಸರ್, ಇದು ಭಗವದ್ಗೀತೆಯಲ್ಲಿ ಇಲ್ಲವೇ ಇಲ್ಲ, ಇದು ಒಂದು ಸುಭಾಷಿತ ಅಷ್ಟೇ ಅಂತ ಹೇಳಿದ್ರು. ನನಗೆ ಆಗ ಕರೆಕ್ಟ್, ಇದು ಸುಭಾಷಿತದಲ್ಲಿ ಬೇಕಾದ ಒಳ್ಳೆ ಮಾತುಗಳನ್ನ ಅದನ್ನು ನಾವು ಸುಭಾಷಿತ ಅಂತೀವಿ. ಹೌದು ಸರ್ ಅಂತ. ತಿರ್ಗಿ ಆಮೇಲೆ ಆ ಹಳೇ ಲಿಪ್ ಮೂಮೆಂಟಿಗೆ ಆ ಸುಭಾಷಿತನ ನಾನು ಸಿಂಕ್ ಮಾಡಿದೆ. ಆಮೇಲೆ ಡೈರೆಕ್ಟ್ರು ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟೆಲ್ಲ ಕಷ್ಟ ತೊಗೊಂಡು ಮಾಡೋದಕ್ಕೆ. ಕೆಲವರು ಕೇಳ್ತಾರೆ, ಕೆಲವರು ಅಯ್ಯೋ ಏನಪ್ಪ ಮಧ್ಯದಲ್ಲಿ ಇವನು ದೊಡ್ಡ ನಟ ಅಂತ ಮಧ್ಯದಲ್ಲಿ ಮೂತಿ ತೋರಿಸ್ತಾನೆ ಅಂತ ಅನ್ಕೊಳ್ತಾರೆ. ನಾವು ಅದಕ್ಕೆಲ್ಲ ಏನು ಕೇರೇ ಮಾಡೋದಿಲ್ಲ. ಆ ಕೇರ್ ಮಾಡಾಗಿದ್ದರೆ ನಾನು 50 ವರ್ಷ ಸಿನಿಮಾ ರಂಗದಲ್ಲಿ ಇರ್ತಿರ್ಲಿಲ್ಲ. ಕತೆ ನನ್ನ ಪಾತ್ರ ಎಷ್ಟು ಅಷ್ಟೇ. ಆಮೇಲೆ ನನಗೆ ಮನೆಗೆ ಬಂದು ಅಡ್ವಾನ್ಸ್ ಕೊಡುವಾಗಲೂ ನೋಡಿ ನನ್ನ ಪಾತ್ರ ಏನು, ಅಪ್ಪನ ಪಾತ್ರ ಅಥವಾ ಅಣ್ಣನ ಪಾತ್ರ. ಈಗೆಲ್ಲ ಅಪ್ಪನ ಪಾತ್ರ, ಈಗ ತಾತನ ಪಾತ್ರಕ್ಕೆ ಬಂದುಬಿಟ್ಟಿದೆ ಬಿಡಿ. ಸೊ ಹಾಗೆ ನನ್ನ ಪಾತ್ರ ಏನು ಗೊತ್ತಾಗುತ್ತೆ. ತಾತನ ಪಾತ್ರ ಇನ್ನೇನು ಮೊದಲಿಂದ KS ಅಶ್ವಥ್ ಅವ್ರು ಮಾಡ್ಕೊಂಬಂದಿರೋದು ಅದೇ, ಇನ್ನು ಎಲ್ಲರೂ ಮಾಡಿರೋದು ಅದೇ ನನಗೂ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಇನ್ನೇನು ವಿಶೇಷ ಏನೂ ಇಲ್ಲ ಅಂತ ಮಾಡಿಸ್ತಾ ಹೋಗ್ತೇನೆ ಅಷ್ಟೇ. ಇನ್ನು ಕೇಳಿ ಇನ್ನೇನಾದರೂ ಸ್ಪೆಷಲ್. ನೀವೇ ಮಾತಾಡ್ತಿರ್ತೀರಿ, ನಿಮ್ಮನ್ನೇ ಕೇಳ್ತಾರೆ ಅಲ್ವಾ? ಹಾಂ ಅಲ್ವಾ? ಸೊ ಹಾಗೆ ಅದಕ್ಕೇ ನಾನು ಈಗ ಇನ್ನೊಂದು ಈ ವಿಷಯದಲ್ಲಿ ಹೇಳಬೇಕು ಅಂತ ನನಗೆ ಪ್ರಥಮ್ಗೆ ಇನ್ನೊಂದು ನೆಕ್ಸ್ಟ್ ಪಿಕ್ಚರು 2-3 ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಅನೌನ್ಸ್ ಮಾಡಿ ಮಾತಿನ ಮಲ್ಲ ಅಂತಂತೇಳ್ಬಿಟ್ಟು. ಅಲ್ಲಿ ಜಗ್ಗೇಶ್ ಮಾಡಿದ್ದು ಆಗೋಯ್ತು, ನೀವು ಮಾಡಿರಿ. ಜಗ್ಗೇಶನ್ ಈಗ ಯಾರು ನೋಡೋದಿಲ್ಲ, ಪ್ರಥಮ ನೋಡ್ತಾರೆ ಅಲ್ವಾ? ಹಾಗೆ ಅಲ್ಲ ಒಂದರ ಹಿಂದೆ ಒಂದು ಮಾಡ್ತಾ ಹೋದರೆ ಆಗ್ತಾ ಹೋಗುತ್ತೆ, ನೀವು ನೋಡ್ತಾ ಇರ್ತೀರಿ. ಸೊ ಅದಕ್ಕೆ ಈಗ ಮಾಡಿರೋದು ದೆವ್ವ. ಸೊ ನೀವೆಲ್ಲ ನೋಡಿದ್ರಿ ಟೀಸರು, ಸಿನಿಮಾನೂ ನೋಡಿ ಪ್ರೋತ್ಸಾಹ ಕೊಡಿ ಅಷ್ಟೇ ಈ ಸಂದರ್ಭದಲ್ಲಿ ಹೇಳುತ್ತೆ.